ಸಿಎಂ ಅವರು ಈಗಿನ ಬಜೆಟ್‌ನಲ್ಲಿ 180 ಕೋಟಿ ಅನುದಾನ ಬಿಡುಗಡೆ ಮಾಡಿ, ಇನ್ನೂ 200 ಹಾಸಿಗೆ ಸಾಮರ್ಥ್ಯನ ಹೆಚ್ಚಿಸೋದಕ್ಕೆ ಕ್ರಮ ತಗೊಂಡಿದ್ದಾರೆ. ಇದರಿಂದ ಮೈಸೂರು ಮತ್ತು 5 ಜಿಲ್ಲೆಗಳಿಗೆ ಇದು ಸಹಾಯವಾಗುತ್ತೆ. ಇದರಲ್ಲಿ ನಮ್ಮ ಹಾಲಿ ನಿರ್ದೇಶಕರಾದ ಡಾಕ್ಟರ್ ಬಿ. ದಿನೇಶ್ ಅವರ ಶ್ರಮ ಬಹಳ ಜಾಸ್ತಿ ಇದೆ. ಅನುದಾನ ಬಿಡುಗಡೆ ಮಾಡುವುದಕ್ಕೆ ನಮ್ಮ ಜಯದೇವ ಆಸ್ಪತ್ರೆ ಪರವಾಗಿ ಮತ್ತು ಮೈಸೂರು ಮತ್ತು ಸುತ್ತಮುತ್ತಲ ಜನತೆಯ ಪರವಾಗಿ ನಾನು ನನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಜಯದೇವ ಮೈಸೂರು ಶಾಖೆ ಈಗ ನಮ್ಮದು 400 ಹಾಸಿಗೆ ಸಾಮರ್ಥ್ಯ ಇದೆ. ಅದರಲ್ಲಿ 100 ಬೆಡ್ ICCU ಇದೆ. ಮಿಕ್ಕಿದ್ದು ನಮ್ಮ ವಾರ್ಡ್ ಬೆಡ್ಸ್‌ಗಳಿದೆ. ಈಗಿನ ಪರಿಸ್ಥಿತಿನಲ್ಲಿ ಮೈಸೂರು ಜಯದೇವ ಮೈಸೂರು ಮತ್ತು ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಅದು ಕೇಟರ್ ಮಾಡ್ತಾ ಇದೆ. ಮತ್ತು ಬರ್ತಾ ಬರ್ತಾ ಹೃದಯ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ 400 ಹಾಸಿಗೆನೂ ಈಗ ತುಂಬಿದೆ. ಪ್ರತಿದಿನ ICCU ಇರೋ ಬೆಡ್‌ಗಳು ಸಾಲದೆ ನಾವು ಸ್ಟ್ರೆಚರ್ ಮೇಲೆ ಹಾಕ್ಕೊಂಡು ಪೇಷಂಟ್‌ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಹತ್ರ 4 ಕ್ಯಾಥ್ಲಾಬ್ ಇದೆ. ಅದು ನಮ್ಮ ಮಾಡುವಂತಹ ಎಂಜಿಯೋಪ್ಲಾಸ್ಟಿ ಪ್ರೊಸೀಜರ್‌ಗಳಿಗೆ ಸಾಕಾಗ್ತಾ ಇಲ್ಲ. ಆದ್ದರಿಂದ ನಮ್ಮ ಹಾಸಿಗೆ ಸಾಮರ್ಥ್ಯನ ಹೆಚ್ಚಿಸೋದಕ್ಕೆ ತುರ್ತು ಅಗತ್ಯ ಇದೆ. ಇದನ್ನೇ ಮನಗಂಡು CM ಅವರು ಈಗಿನ ಬಜೆಟ್‌ನಲ್ಲಿ 180 ಕೋಟಿ ಅನುದಾನ ಬಿಡುಗಡೆ ಮಾಡಿ, ಇನ್ನೂ 200 ಹಾಸಿಗೆ ಸಾಮರ್ಥ್ಯನ ಹೆಚ್ಚಿಸೋದಕ್ಕೆ ಕ್ರಮ ತಗೊಂಡಿದ್ದಾರೆ. ಇದು ಬಹಳ ಸ್ವಾಗತಾರ್ಹವಾದದ್ದು. ಇದರಿಂದ ಮೈಸೂರು ಜನತೆಗೆ ಇನ್ನೂ ಉತ್ತಮವಾದ ಅನುಕೂಲ ಸಿಗುತ್ತೆ. ಮತ್ತು ನಮ್ಮ ಜಯದೇವ ಆಸ್ಪತ್ರೆಯಲ್ಲೂ ಹೃದ್ರೋಗ ವಿಭಾಗದಲ್ಲಿ ಸಬ್ ಸ್ಪೆಷಾಲಿಟೀಸ್ ಅಂದರೆ ಮಕ್ಕಳ ಹೃದ್ರೋಗ ಚಿಕಿತ್ಸೆ, ವ್ಯಾಸ್ಕುಲಾರ್ ಸರ್ಜರಿ ಮತ್ತು ಎಲೆಕ್ಟ್ರೋಫಿಸಿಯಾಲಜಿ ಅಂತ ಹೇಳ್ತೀವಿ. ಈ ಥರ ಸಬ್ ಸ್ಪೆಷಾಲಿಟಿಗಳನ್ನ ಡೆವಲಪ್ ಮಾಡೋದಕ್ಕೆ ಈಗಿರೋ ಆಸ್ಪತ್ರೆಯಲ್ಲಿ ಜಾಗ ಸಾಲೋದಿಲ್ಲ. ಅದರಿಂದ ಇನ್ನೂ ನಾವು 200 ಹಾಸಿಗೆ ಹೆಚ್ಚಿನ ಸಾಮರ್ಥ್ಯ ಅಳವಡಿಕೆ ಮಾಡಿ 2 ಕ್ಯಾಥ್ಲಾಬ್‌ಗಳನ್ನ ನಾವು ಅಳವಡಿಕೆ ಸಾಧ್ಯವಾದರೆ ಇದೆಲ್ಲವನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಇದರಿಂದ ಮೈಸೂರು ಮತ್ತು 5 ಜಿಲ್ಲೆಗಳಿಗೆ ಇದು ಸಹಾಯವಾಗುತ್ತೆ. ಮೋಸ್ಟ್ಲಿ ಸಾಕಾಗಬಹುದು. ಈಗಿರೋ 200 ಹಾಸಿಗೆ ಮತ್ತು ಅದಕ್ಕೆ 2 ಕ್ಯಾಥ್ಲಾಬು ICCU ಎಲ್ಲ ಮಾಡಲಿಕ್ಕೆ ಇಷ್ಟು ಹಣ ಸಾಕಾಗ್ಬೋದು. ಬೇರೆ ಕಟ್ಟಡ ಅದಕ್ಕೆ ಈಗಿರೋ ಕಟ್ಟಡ ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿದೆ ಪೂರ್ತಿ. ನಾವು ಏನೇನು ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಎಲ್ಲ ಬೆಡ್ಸು ಈಗ ಫುಲ್ ಆಗಿದೆ. ನಮ್ಮ ಹಾಸ್ಪಿಟಲ್ ಹೊಂದಿಕೊಂಡಂತೆ ಹಿಂದ್ಗಡೆ ಒಂದು ದೊಡ್ಡದಾದ ಫುಡ್ ಕೋರ್ಟ್ ಇದೆ. ಸೊ ಅದರ ಮೇಲೆ ನಾವು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಅವಕಾಶ ಇದೆ. ಅದನ್ನು ಕಟ್ಟಿ ಅದನ್ನು ಮೇಯ್ನ್ ಬಿಲ್ಡಿಂಗಿಗೆ ಕನೆಕ್ಟ್ ಮಾಡೋದಕ್ಕೂ ಬ್ರಿಡ್ಜ್ ಮುಖಾಂತರ ಕನೆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅಲ್ಲಿ ನಾವು ಒಂದು ಇನ್ನೂ 180 ಹಾಸಿಗೆ ಇನ್ನೂ 200 ಹಾಸಿಗೆ ಸಾಮರ್ಥ್ಯವನ್ನು ಅಲ್ಲಿ ನಾವು ಇನ್ಕ್ಲೂಡ್ ಮಾಡಬಹುದು. ಇವತ್ತಿನ ದಿನದಲ್ಲಿ ಹೊರ ರೋಗಿಗಳು ನಮಗೆ ಆಲ್ಮೋಸ್ಟ್ ಒಂದು 800ರಿಂದ 900 ಜನ ಔಟ್ ಪೇಷಂಟಿಗೆ ಬರ್ತಾರೆ. ಹತ್ತತ್ರ ಒಂದು 100 ಜನ ಪೇಷಂಟ್ಸು ಕ್ಯಾಶುಯಾಲಿಟಿ ಎಮರ್ಜೆನ್ಸಿ ಚಿಕಿತ್ಸೆಗೆ ಬರ್ತಾರೆ. ಪ್ರತಿದಿನ ಒಂದು 60-70 ಜನ ಪೇಷಂಟು ಅಡ್ಮಿಟ್ ಆಗ್ತಾರೆ. ಅಷ್ಟೇ ಜನ ಡಿಸ್ಚಾರ್ಜ್ ಆಗ್ತಾರೆ. ಇಷ್ಟು ಟರ್ನ್ ಓವರ್ ನಮ್ಮದು 60-70 ಇದೆ. ದಿವಸ ಒಂದು 60-70 ಜನಕ್ಕೆ ನಾವು ಕ್ಯಾಥ್ಲಾಬ್‌ನಲ್ಲಿ ಪ್ರಕ್ರಿಯೆಗಳನ್ನ ಮಾಡ್ತೀವಿ. ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್ಸ್ ಎಲ್ಲ ಮಾಡ್ತೀವಿ. ಒಂದು 4-5 ಜನಕ್ಕೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಆಗುತ್ತೆ. ಇದಿಷ್ಟು ಪ್ರತಿ ದಿವಸ ನಮ್ಮ ಹಾಸ್ಪಿಟಲ್ ನಡೀತಾ ಇದೆ. ಇನ್ನೂ ನಾವು ಒಂದು 200 ಹಾಸಿಗೆ ಸಾಮರ್ಥ್ಯ ಹೆಚ್ಚಿಸಿದ್ರೆ ಒಂದು ಶೇಕಡ 25 ಕೆಲಸವನ್ನು ಜಾಸ್ತಿ ಮಾಡಬಹುದು. ಇನ್ನು ಮುಂಬರುವ ವರ್ಷಗಳಲ್ಲಿ ಖಂಡಿತ ಇದರ ಅಗತ್ಯ ಆಗಿದೆ. ಯಾಕಂದರೆ ಹೃದ್ರೋಗ ನಮ್ಮ ಜನತೆಯಲ್ಲಿ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಹೃದ್ರೋಗ ಮುಖ್ಯವಾಗಿ ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆ. ಈಗ ನಮ್ಮದು ಜೀವನ ಶೈಲಿ ಯಾವಾಗ ಸರಿ ಇರೋದಿಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲು, ಸರಿಯಾದ ಆಹಾರ ಸೇವನೆ ಮಾಡದೇ ಇರೋದು, ಒತ್ತಡದಲ್ಲಿ ಜೀವನ ಮಾಡೋದು, ಸರಿಯಾಗಿ ನಿದ್ರೆ ಮಾಡದೇ ಇರೋದು, ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗಿರೋದು, ಇದೆಲ್ಲ ಮುಖ್ಯ. ಮತ್ತು ಸ್ಮೋಕಿಂಗು ಇದೆಲ್ಲ ಮುಖ್ಯವಾದ ಕಾರಣ ಕಾಯಿಲೆ ಬರೋದಕ್ಕೆ. ಇದರಿಂದ ನಮಗೇನಾಗುತ್ತೆ, ಫಸ್ಟ್ ಸ್ಟೇಜ್ನಲ್ಲಿ ಶುಗರು, BP, ಕೊಲೆಸ್ಟ್ರಾಲ್, ಒಬಿಸಿಟಿ ಇದು ಬರುತ್ತೆ. ಮುಂದಿನ ಹಂತವಾಗಿ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋದು, ಈ ಥರ ಇದೆಲ್ಲ ಕಾಂಪ್ಲಿಕೇಶನ್ಸು ಬರುತ್ತೆ. ಸೊ ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಬೇಕು ನಾವು. ಇದರಲ್ಲಿ ನಮ್ಮ ಹಾಲಿ ನಿರ್ದೇಶಕರಾದ ಡಾಕ್ಟರ್ ಬಿ. ದಿನೇಶ್ ಅವರ ಶ್ರಮ ಬಹಳ ಜಾಸ್ತಿ ಇದೆ. ಅವರು ಡೈರೆಕ್ಟ್ರಾಗಿ ಅಧಿಕಾರ ಅವರು ಮೈಸೂರವರೇ. ಅವರು ಅಧಿಕಾರ ವಹಿಸ್ಕೊಂಡು ಕೂಡಲೇ ಅವ್ರಿಗೆ ಇದನ್ನು ಮನಗಂಡು ಅವರು CM ಸಾಹೇಬರ ಗಮನಕ್ಕೆ ಇದನ್ನು ತಗೊಂಡು ಬಂದು ಅನೌನ್ಸ್ ಮಾಡೋದಕ್ಕೆ ಬಹಳ ಮುಖ್ಯ ಕಾರಣ ಮತ್ತು ಶ್ರಮ ಡಾಕ್ಟರ್ ಬಿ. ದಿನೇಶ್ ಅವರದ್ದು. ಅನುದಾನ ಬಿಡುಗಡೆ ಮಾಡುವುದಕ್ಕೆ ನಮ್ಮ ಜಯದೇವ ಆಸ್ಪತ್ರೆ ಪರವಾಗಿ ಮತ್ತು ಮೈಸೂರು ಮತ್ತು ಸುತ್ತಮುತ್ತಲ ಜನತೆಯ ಪರವಾಗಿ ನಾನು ನನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ.